ನನ್ನ ಬಗ್ಗೆ ನಿಮಗೂ ಗೊತ್ತಿದೆ. ನನಗೆ ಹೈಕಮಾಂಡ್ ನನಗೆ ಹೇಳ್ಬೇಕಲ್ಲ ಸರ್. ನಮಗೆ ನಿಮ್ಗೆ ಹೆಂಗ ನಿಮ್ ಮೇಲಧಿಕಾರಿಗಳು ನಮ್ಗೆ ಹೈಕಮಾಂಡ್ ಹಂಗೆ ಅದ್ ಬಿಟ್ಟು ಬೇರೆ ಏನಿಲ್ಲ ನಮ್ದು. ನಾವು ಬೇರೆ ವಿಷಯ ನಾವು ಕೇಳಿಲ್ಲ. ಹೈಕಮಾಂಡ್ ನಮ್ಗೆ ಏನ್ ಹೇಳ್ತಾರೆ ಸರ್. ಒಂದ್ ನಿಮಿಷ ಇದೆ ಸರ್. ನೀವು ಒಳಗಡೆ ಬನ್ನಿ. ನೀವು ಒಳಗಡೆ ಒಬ್ರು ಬನ್ನಿ ಸರ್. ಕೇಳಿಸ್ಕೊಳ್ಳಿ. ನೀವು ಕರ್ಕೊಂಡು ಹೋಗ್ತೀನಿ. ಒಳಗಡೆ ಬಂದ್ರೆ ಬೇಡ. ನೀವು ಬ್ಯಾಗ್ ತಗೊಂಡ್ಬರ. ನಾನು ಬ್ಯಾಗ್ ಒಳಗಡೆ ಇದ್ದಿಲ್ಲ. ಒಂದ್ 2 ನಿಮಿಷ ತೆಗೆದುಕೊಳ್ಳಿ. ಬನ್ನಿ. ಒಂದ್ ನಿಮಿಷ ಬರಲ್ಲ. ಅಲ್ಲ ಎಂಪಿದಲ್ಲಿ ನೀವೇ ಒಬ್ರು ಬನ್ನಿ. ಇವಾಗ ನಾನು ಹೆಂಗ್ ಹಾಕೊಬೇಕು ಒಳಗಡೆ? ಅಂಡರ್ವೇರ್ ಹೆಂಗ್ ಹಾಕೊಬೇಕು ಸರ್? ರೋಡಲ್ಲಿ ಅಂಡರ್ವೇರ್ ಇಲ್ಲ ನೋಡ್ತೀನಿ. ಅಂಡರ್ವೇರ್ ಇಲ್ಲ. ಇಲ್ಲ ನಾನು ಇಲ್ಲಿ ಹಾಕೊಂಡೆ ಬರ್ತೀನಿ. ಅಂಡರ್ವೇರ್ ಇದ್ರೆ ಬಟ್ಟೆ ಬೇಕಿಲ್ಲ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಅದಲ್ಲ ಸರ್. ಸರ್ ನೀವೇ ಕಳಿಸಿ. ಅಂಡರ್ವೇರ್ ನನ್ ಬರಲ್ಲ ಅಂತಿಲ್ಲ. ನೀವು ಕರೆದಿದ್ದೀರಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡ್ಬರೋದು ನನ್ನ ಕರ್ತವ್ಯ ಸರ್. ಅವ್ರು ಕೇಳಿಸ್ಕೊಂತ ಇದ್ದಾರೆ. ನೀವ್ ಹೇಳಿ ಸರ್. ಈಗ ನಾನು ಪ್ಯಾಂಟು ಪ್ಯಾಂಟ್ ಸರ್ ನಮ್ಮ ಇವ್ರ ಅಧ್ಯಕ್ಷರು ಸರ್. ಒಂದ್ ನಿಮಿಷ ಆ ಫೋನ್ ನಾವು ಸೀಸ್ ಮಾಡ್ಬೇಕು ಅದಕ್ಕೆ ಸರ್. ಬಿಡಿ ಸರ್. ಮಾಡಬೇಡಿ. ಚಪ್ಪಲಿ ಚಪ್ಪಲಿ ಬಟ್ ಏನ್ ಬೇಡ ಬಿಡಿ. ಚಪ್ಪಲಿ ಕೊಡ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ನೀವು ಎಫ್ಐಆರ್ ಹಾಕಿದ್ದೀರಾ. ಯಾರ್ದೋ ಪ್ರೆಷರ್ ಆಯ್ತು ಅಂತ ನೀವು ಎಫ್ಐಆರ್ ಮಾಡಿದ್ದೀರಾ. ಆನಂತರ ನೀವು ಪ್ರೊಸೀಜರ್ ಫಾಲೋ ಮಾಡಬೇಕಲ್ವಾ? ಎಫ್ಐಆರ್ ಆಗಿದೆ, ನಂಗೆ ನೋಟಿಸ್ ಕೊಟ್ಟರು, ನಾನು ನೋಟಿಸ್ಗೆ ಉತ್ತರ ಕೊಡೋದು, ಇಲ್ದಿದ್ರೆ ನಾನು ನೀವು ಕರೆದಿರೋ ದಿನ ಬಂದು ನಾನು ಉತ್ತರ ಕೊಡೋದು, ಏನೋ ಒಂದು ಮಾಡ್ತಾ ಇದ್ದೆ. ನೀವು ಏಕಾಏಕಿ ಬರ್ತೀರಾ, ಜೀಪಲ್ಲಿ ಬರ್ತೀರಾ, ಜೀಪ್ನಿಂದ ಅಲ್ಲಿ ಮನೆ ಹತ್ರ ಬರ್ತೀರಾ, ಏಕಾಏಕಿ ಕಾರ್ಗೆ ಬನ್ನಿ ಅಂತ ನಾನು ನೀವು ನೋಟಿಸ್ ಕೊಡಿ, ನಾನು ಬರ್ತೀನಿ ಅಂತ ನಾನು ಶುರು ಮಾಡಿ ನಾನು ಉತ್ತರ ಕೊಡ್ತೀನಿ. ಇಲ್ಲ ನಾನು ಅದಕ್ಕೇನು ನಮ್ಮ ಲಾಯರ್ ಕಡೆಯಿಂದ ಏನು ಕೊಡ್ಬೇಕು ನಾವು ಕೊಡ್ತೀವಿ ಅಂತ ಕೇಳಿದಾಗ ನೀವು ಸಮಂಜಸವಾಗಿ ಅದಕ್ಕೆ ಉತ್ತರ ಕೊಡಿ, ನೋಟಿಸ್ ಕೊಡಿ. ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂದಾಗ ನೀವು ಅರೆಸ್ಟ್ ಮಾಡಿ. ನಿಮಗೆ ಆದಂತ ಕಾನೂನಲ್ಲಿ ಏನು ಕಾನೂನು ಅಡಿಯಲ್ಲಿ ಏನು ಕೆಲಸ ಇದೆ ಅದು ಮಾಡಿ. ನಿಮ್ಮನ್ನ ಯಾವತ್ತೂ ಅಡ್ಡಿಪಡಿಸೋದಕ್ಕೆ ನಾವು KRS ತಂಡ ಯಾವುದೇ ಕಾರಣಕ್ಕೂ ನಾವು ಬರೋದು. ಆದ್ರೆ ಈ ದಿನ ಯಾರ್ದೋ ಪ್ರೆಷರ್ ಇದೆ. DC ಫೋನ್ ಮಾಡಿದ್ರು, ಇನ್ನೊಬ್ರು DC ಆಗ್ಲಿಲ್ಲಪ್ಪ, ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ರೆ ಕೂಡ ನಿಮ್ಗೆ ಕಾನೂನು ಬಿಟ್ಟು ಕೆಲಸ ಮಾಡೋದಕ್ಕೆ ಬರೋದಿಲ್ಲ. ಕಾನೂನು ಅನ್ನೋದೊಂದಿದೆ. ಕಾನೂನಿಗೆ ಬೆಲೆ ಕೊಡಬೇಕಾಗಿರುವ ನಿಮ್ಮ ಕೆಲಸನೇ ಆದ್ಯ ಕರ್ತವ್ಯನೇ ಅದು. ನೀವು ಬಂದ್ರಿ, ನನಗೆ ನೋಟಿಸ್ ಸರ್ವ್ ಮಾಡಿ, ನೋಟಿಸ್ ಮೇಲೆ ನೀವು ನಾನು ಬಂದಿಲ್ಲ ಅಂದಾಗ ನೀವು ಅರೆಸ್ಟ್ ಮಾಡಿದ್ರೆ ಓಕೆ. ನೀವು ಮಧ್ಯಾಹ್ನ ಎಫ್ಐಆರ್ ಮಾಡ್ತೀರಾ, ಏಕಾಏಕಿ ನೀವು 3:30-4 ಗಂಟೆಗೆ ಏಕಾಏಕಿ ಮನೆ ಹತ್ರ ಬರ್ತೀರಾ, ಏಕಾಏಕಿ ನನ್ನ ಕರ್ಕೊಂಡು ಕಾರಲ್ಲಿ ಕುಡ್ಸ್ಕೊಂಡು ಹೋಗ್ತೀರಾ. ಏನದು? ಸಮಾಜಕ್ಕೆ ನೀವು ತಿಳಿಪಡಿಸ್ತಾ ಇರೋದೇನು? ದೌರ್ಜನ್ಯವನ್ನ ತೋರಿಸ್ತಾ ಇದ್ದೀರಾ. ಡಿಪಾರ್ಟ್ಮೆಂಟ್ ಗೌರವ ಕಾಪಾಡ್ಕೊಬೇಕಾಗಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ತರ ಮಾಡ್ತಾ ಹೋಗ್ತಾ ಇದ್ರೆ ಜನಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ಮರ್ಯಾದೆ ಕೊಡ್ತಾರಾ? ಕಾನೂನಿಗೆ ನೀವು ಬೆಲೆ ಕೊಡಲ್ಲ ಅಂದ್ರೆ ನಿಮ್ಗೆ ಶೋಭೆ ಇರುತ್ತಾ? ದಯವಿಟ್ಟು ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ. ಎಫ್ಐಆರ್ ಯಾರೋ ಕೊಟ್ಟಿರ್ತಾರೆ, ನೀವು ಎಫ್ಐಆರ್ ಮಾಡಬೇಕು, ಮಾಡಿ. ಎಫ್ಐಆರ್ ಬರುತ್ತೆ, NCR ಬರುತ್ತೆ, ನೀವು ಮಾಡಿ. ಆದ್ರೆ ನಾವೆಲ್ಲ ಕಂಪ್ಲೇಂಟ್ ಕೊಟ್ರೆ NCRಗಳು ಇಲ್ಲ, ಎಫ್ಐಆರ್ ಏನು ನೋಟಿಸು ಕೂಡ ಇದು ಅದಕ್ಕೊಂದು ಏನ್ ಹೇಳ್ತಾರೆ ಅಕ್ನಾಲೇಜ್ಮೆಂಟ್ ಕೂಡ ಕೊಡೋದಿಲ್ಲ. ಅವ್ರು ಯಾರೋ ಕೊಟ್ಟರು, ಯಾರೋ ಪ್ರೆಷರ್ ಮಾಡ್ಬಿಟ್ರು, ಚೀಫ್ ಮಿನಿಸ್ಟರ್ ಮಾಡ್ದಂತ ಕೊಡ್ರಿ ಸಿದ್ದರಾಮಯ್ಯ, ಇರ್ಲಿ. ಆದ್ರೆ ಕಾನೂನು ಬಿಟ್ಟು ಎಫ್ಐಆರ್ ಮಾಡಕ್ಕಾಗುತ್ತಾ? ಈ ತರ ಕಾನೂನು ಬಿಟ್ಟು ಕರ್ಕೊಂಡು ಹೋಗೋಕ್ಕಾಗತ್ತಾ? ಇದನ್ನೆಲ್ಲ ಅರ್ಥಿಸ್ಕೊಂಡು ಇದನ್ನ ಜೀರ್ಣ ಆದಂಗೆ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ನೀವು ಮಾಡ್ತಾ ಇರೋ ಕೆಲಸ
ಸಾರ್ವಜನಿಕರು ಎಚ್ಚೆತ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂಥರ ಏನು ಒಂದು ತರ ಏನು ಏನಾಗ್ತಾರೆ ಈ ತರ ಆಗುತ್ತಲ್ಲ ನಮ್ಮ ಯಾವ್ದ್ರಲ್ಲಿ ನೇಪಾಳ ಮತ್ತು ನಮ್ಮ ಶ್ರೀಲಂಕಾದಲ್ಲಿ ಆಯ್ತಲ್ಲ, ಇದಕ್ಕೊಂದು ದಂಗೆ ಹೇಳೋದಕ್ಕೆ ನೀವು ದಾರಿ ಮಾಡ್ಕೊಡ್ತೀರಾ ಒಂದು ಸೈಡಲ್ಲಿ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ನೀವು ಭ್ರಷ್ಟಾಚಾರ ತಡೆಯೋದಿಲ್ಲ. ಭ್ರಷ್ಟಾಚಾರ ತಡೆಯೋಕ್ ಹೋದ ನಮ್ಮಂತ ಹೋರಾಟಗಾರರನ್ನ ಹತ್ತಿಕ್ಕಕ್ಕೆ ಎಷ್ಟು ಬೇಕೋ ಎಲ್ಲ ಮಾಡ್ತೀರಂದ್ರೆ ನಾನೇನು ಕೂಗೋದಿಲ್ಲ ಸ್ವಾಮಿ. ಭಯ ಪಡೋರು ಎಷ್ಟೋ ಜನ ಇರ್ತಾರೆ. ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ತಕ್ಷಣ ಭಯ ಪಡೋದು, ಮನೆ ಹತ್ರ ಜೀಪ್ ಬಂದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ. ಆ ಕಾಲದಲ್ಲಿ ಎಲ್ಲ ಹೋರಾಟಗಾರನ ಎತ್ಕೊಂಡೋಗಿ ತಿಂಗಳಾನ್ಗಟ್ಲೆ ಒಳಗಡೆ ಹಾಕಿದ್ದಾರೆ. ಅವ್ರಿಗೆಲ್ಲ ಹೆಸರೇ ಬಂದಿರೋದು ಅರ್ಥ ಆಯ್ತಾ? ಯಾವುದೇ ನಾವು ಪೊಲೀಸವ್ರು ಕರ್ಕೊಂಡು ಹೋಗ್ಬಿಟ್ರೆ ನಾವು ಕುಗ್ಗೋದು ಇದೇ ಇಲ್ಲ. ಅರ್ಥ ಆಯ್ತಾ? ನಮ್ಮ ಹೋರಾಟ ಏನಿದೆ ಗೆಲುವು ಬರೋವರೆಗೂ ನಮ್ಮ ಹೋರಾಟ ಇರುತ್ತೆ KRS ಕಡೆಯಿಂದ. ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಇನ್ಮೇಲೆ ಎಚ್ಚೆತ್ಕೊಳ್ಳಿ. ಯಾರೋ ದೊಣ್ಣೆ ನಾಯಕ ಫೋನ್ ಮಾಡ್ಬಿಟ್ಟ ಅಂದ್ರಲ್ಲ, ನಿಮ್ಗೆ ಸಂವಿಧಾನ ಅಂತೊಂದಿದೆ, ಅದ್ರಲ್ಲಿ ನೀವು ಅದ್ರ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಆ ಅಡಿಯಲ್ಲಿ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಕೋರ್ತಾ ಈ ತರ ದೌರ್ಜನ್ಯ ದರ್ಪಗಳನ್ನ ಬಿಡಿ. ಸಾರ್ವಜನಿಕರಲ್ಲಿ ಮಾಡಿದಾಗ ನಿಮ್ಮ ಮೇಲೆ ಇರುವ ಗೌರವನ್ನ ನೀವೇ ನಿಮ್ಮ ಡಿಪಾರ್ಟ್ಮೆಂಟ್ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ. ಹಾಗಾಗಿ ನಾನು ಒತ್ತೊತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ನೀವು ಕರ್ಕೊಂಡೋಗಿ ಜೈಲಿಗೆ ಕಳಿಸಿದ್ರೆ ನಾನು ವಾಪಸ್ ಬರ್ತೀನಿ, ಏನೂ ಆಗೋದಿಲ್ಲ. ಯಾರಿಗೋ ಭಯ ಪಡ್ಬೋದು. ಇದು ನಾನೇನು ತಪ್ಪು ಮಾಡಿಲ್ಲ, ಏನು ದರೋಡೆ ಮಾಡಲಿಲ್ಲ, ರೇಪ್ ಮಾಡಲಿಲ್ಲ, ಇಲ್ಲ ಯಾರು ತಲೆ ಹೊಡೆದಿಲ್ಲ, ಇಲ್ಲ ಯಾರ ಹತ್ರ ಭಿಕ್ಷೆ ಬೇಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅಧಿಕಾರಿಗಳ ಭಿಕ್ಷೆ ಬೇಡವನ್ನ ನಾನು ವಿಡಿಯೋ ಮಾಡಿದ್ದೆ. ಅವರು ಭಿಕ್ಷೆ ಬೇಡಿ 5 ಬಾಕ್ಸ್ಗಳನ್ನ ತಗೊಂಬಂದು ಕಾರಲ್ಲಿ ತುಂಬಿಕೊಂಡಿದ್ರು. ಅವ್ರ ಹೆಂಡ್ರು ಮಕ್ಕಳು, ಅವ್ರ ಗಂಡ ಹೆಂಡತಿ ಮಕ್ಕಳಿದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಮಕ್ಕಳ ನೋಡಿ ಈ ವಿಡಿಯೋಗಳನ್ನ. ಈ ಅಧಿಕಾರಿಗಳೆಲ್ಲ ಭಿಕ್ಷೆ ಬೇಡವನ್ನ ನಿಮ್ಗೆ ಅವಮಾನ ಆಗಬೇಕು, ನಾಚಿಕೆ ಆಗಬೇಕು. ಇಂತಹ ಅಧಿಕಾರಿಗಳನ್ನ ನಾವು ಕಟ್ಕೊಂಡು ಸಮಾಜವನ್ನ ಎಲ್ಲಿ ಉದ್ಧಾರ ಮಾಡ್ತೀರಿ? ಕಡು ಭ್ರಷ್ಟ ಅಧಿಕಾರಿಗಳನ್ನ ನಮ್ಮ ದುಡ್ಡಲ್ಲಿ ನಾವು ಸಲ್ಲುವುದು ಸಾಕೋದು, ನಮ್ಮ ಕಾರಲ್ಲಿ ನಮ್ಮ ಡೀಸೆಲ್ ಅಲ್ಲಿ ನೀವು ಕಲೆಕ್ಷನ್ ಮಾಡಕ್ ಬರ್ತೀರಾ? ಏನು ರೌಡಿಗಳಿಗೆ ಯಾವ ಕಲೆಕ್ಷನ್ಗಳಿಲ್ಲ. ರೌಡಿ ಅನ್ನೋ ಪದ ಯೂಸ್ ಮಾಡಬಾರ್ದೇನೋ ಆ ಮಟ್ಟಕ್ಕಾಗೋಗಿದೆ. ಈಗ ಅಧಿಕಾರಿಗಳೇ ರೌಡಿಗಳಾಗಿದ್ದಾರೆ, ಅಧಿಕಾರಿಗಳೇ ವಸೂಲಿದಾರಗಳಾಗಿದ್ದಾರೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ನೀವೇ ಎಚ್ಚೆತ್ಕೊಬೇಕು. ಬೆಳಿಗ್ಗೆ ನೀವು ಬಂದ್ರಿ, ನಾನು ಮಾತಾಡ್ತಾ ಹೇಗಾಕಿ ಸುತ್ಕೊಂಡ್ರಿ, ಅವ್ರಿಗೆ ಉಸಿರಾಡಕ್ಕಾಗಿಲ್ಲ, ಓಡ್ಬಿಟ್ರು. ಹಾಗಾಗಿ ಅವ್ರೇನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಅದಕ್ಕೆ ಮುಂದಿನ ನಾವು FIR ಹಾಕ್ಸೋಣ, ಮಾಡ್ಕೊಂಡು ಹೋಗೋಣ ಹೋರಾಟ. ಅದು ಬಿಟ್ಬಿಟ್ಟು ಕರ್ಕೊಂಡೋಗಿ ಕುಗ್ಗಿಸ್ತೀನಿ ಅನ್ನೋದು ನಿಮ್ಮ ಭ್ರಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಪಟಾಕಿ ಅಂಗಡಿಗಳಾಗಿರ್ಬೋದು, ಇನ್ನಿತರೆ ಚಟುವಟಿಕೆಗಳು ನಿಯಮಾನುಸಾರ ಯಾವುದೂ ಇಲ್ಲ. ನೀವು ಅಷ್ಟು ದಕ್ಷ ಪೊಲೀಸರೇ ಆಗಿದ್ರೆ ದಯವಿಟ್ಟು ನೀವು ಪಟಾಕಿ ಅಂಗಡಿಗಳಿಗೆ ಏನಿದೆ ಅದಕ್ಕೆ ಪರ್ಮಿಷನ್ ಯಾವ್ಯಾವ ಕಡೆಯಿಂದ ಏನು ಯಾವ್ಯಾವ ಪರ್ಮಿಷನ್ ಸಿಗುತ್ತೆ, ಫೈರ್ ಇಂಜಿನ್ ಆಗಿರ್ಬೋದು, ಬೇರೆ ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನ ಯಾವ್ದು ಪಾಲನೆ ಮಾಡಿದಾರೆ ಅದನ್ನೆಲ್ಲ ಹೋಗಿ ನೀವೇ ಅದನ್ನ ಪರಿಶೀಲನೆ ಮಾಡಿ. ಯಾವ್ದು ಪರಿಶೀಲನೆ ಮಾಡ್ದೇನೆ ನಮ್ಮ KRS ಹೇಳ್ತೀನಿ, ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಂದೀಪ ಜ್ಞಾಪಕ ಇರಬೇಕು. 15 ಜನಗಳನ್ನ ಪ್ರಾಣ ಸಾಯಿಸಿದ್ರಲ್ಲಪ್ಪ, ಇವರೆಲ್ಲ ಎಲ್ಲ ಅಧಿಕಾರಿಗಳು ಸೇರೆ ಮಾಡಿದ್ದಲ್ವಾ? ಆವತ್ತಿನ ದಿನ ನಾವೇ 2 ವರ್ಷ ಹಿಂದೆ ನಾವೆಲ್ಲ ಸೇರಿ KRS ತಂಡ ಲೋಕಾಯುಕ್ತ ಕೂಡ ದೂರು ಕೊಟ್ರು, ಏನಾಗಿಲ್ಲ ಮಾತಾಡಪ್ಪ, ಏನು ಆಗ್ಲಿಲ್ಲ. ಆದ್ರೆ ಆ ತಾಯಿ ಅವ್ರನ್ನ ಎತ್ತಂತ ತಾಯಿಗಳಿಗೆ ಅದ್ರ ನೋವು ಗೊತ್ತಾಗಿರುತ್ತೆ. ಅದಕ್ಕೆ ನೀವು ಇವಾಗ ಏನ್ ಹೇಳ್ತಾ ಇದೀರಾ, KRS ಪಕ್ಷದವ್ರ ಮೇಲೆ ಏನಾದ್ರು ಒಂದೇ ಒಂದು ಕಂಪ್ಲೇಂಟ್ ಬಂತು ಅಂದ್ರೆ ಇನ್ಸ್ಪೆಕ್ಟ್ರೆ ಟ್ರಿಬಲ್ ಸ್ಟಾರ್ ಮನೇಲಿ ಇದ್ರಂತೆ ಪಾಪ ಅವ್ರು ಯಾವ ತರ ಪ್ರೆಷರ್ ಬಂತು ಏನೋ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಇವತ್ತು ಭಾನುವಾರ ಆದ್ರೂ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಮನೆಗೇನೆ. ಏನು ಇವ್ರನ್ನ ಅದು ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿ, ಅದು ಕಾನೂನು ಬಾಹಿರವಾಗಿ ಯಾವುದೇ ನೋಟಿಸ್ ಕೊಡ್ದೇನೆ ಮಧ್ಯಾಹ್ನ FIR ಆಗಿದ್ರೆ ಮಧ್ಯಾಹ್ನ FIR ಮಾಡಿ ಇವ್ರ ಕರೆ ಮಾಡಿದ್ರೆ ನಾವೇ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ವಪ್ಪ. ಇಷ್ಟೆಲ್ಲ ಏನು ನಾಟಕಗಳು ಬೇಕಾಗಿರ್ಲಿಲ್ಲ ಅಂತ ಕಾಣ್ತದೆ. ಆದ್ರೆ ನೀವು ನಮ್ಮ ಆತ್ಮಸ್ಥೈರ್ಯ ಏನ್ ಕುಗ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದಾದ್ಯಂತ ನಾವೇನು 1 ಲಕ್ಷದ ಮೇಲೆ ನಾವು ಸೈನಿಕರಿದ್ದೀವಿ. ನಮ್ಮ ಆತ್ಮಸ್ಥೈರ್ಯನ ನೀವು ಕುಗ್ಸಕ್ಕಾಗಲ್ಲ. ನೀವು ಬಂಧಿಸಿದ್ರು, ಜೈಲಿಗೆ ಕಳ್ಸಿದ್ರು, ನಾವು ನ್ಯಾಯಯುತ ಹೋರಾಟ ಮಾಡ್ತಾನೆ ಇರ್ತೀವಿ. ಅದು ನಮ್ಗೆ ತೃಪ್ತಿ ಕೊಡ್ತಾ ಹೋಗುತ್ತೆ. ನೀವೆಷ್ಟು ನಮ್ಮನ್ನ ಹತ್ತಿಸ್ತಾ ಇರ್ತೀರಾ ಅಷ್ಟು ಉರಿತಾ ಇರ್ತೀವಿ. ಇದನ್ನ ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಬದಲಾಗಬೇಕು. ನಿಮ್ಮ ಬದಲಾವಣೆನೆ ನಮ್ಗೆ ಬೇಕಾಗಿರೋದು. ನೀವು ಬದಲಾಗಿ ಸಾಮಾನ್ಯ ಜನಗಳಿಗೆ ಏನ್ ನೊಂದಂತ ಜನಗಳ ಏನ್ ಬರ್ತಾರೆ ನಿಮ್ಮ ಹತ್ರ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರೆ ನಾವೇ ನಿಮ್ಗೆ ಕೈಯೂ ಮುಗಿತೀವಿ, ಕಾಲ್ಗೂ ಬೇಕಾದ್ರೂ ಬಿದ್ದ್ಬಿಡ್ತೀವಿ. ಅದು ಹೊರತುಪಡಿಸಿ ನೀವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ, ರೌಡಿ ಎಲಿಮೆಂಟ್ಸ್ ಗಳಿಗೆ ಅವ್ರ ಜೊತೆ ಕೈ ಜೋಡಿಸಿ ಜನಸಾಮಾನ್ಯರಿಗೆ ನೀವು ಎಲ್ಲಿವರೆಗೂ ತೊಂದರೆ ಕೊಡ್ತೀರಾ ಅಲ್ಲಿವರೆಗೂ ನಾವು ನಮ್ಮ ಹೋರಾಟಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನೀವು ಯಾರಾದ್ರೂ ಇದ್ರೆ ಮಾತಾಡಿ, ಇಲ್ಲ ಅಂದ್ರೆ ಲೈವ್ ನ ಮುಗಿಸೋಣ.
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರೆಡ್ಡಿ ಅವರಿಗೆ ಜೈ. ನಮಸ್ತೆ ಸರ್. ಸ್ಟಡಿಯಾಗಿ ಇಟ್ಕೊಳ್ಳಿ, ಕ್ರಾಸ್ ಮಾಡಬಾರ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.